ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ವಿಚಾರದಲ್ಲಿ ಮಾತ್ರ ನೀನು ಎಷ್ಟು ಹೇಳಿದ್ರು ನಾನು ಒಪ್ಪೋದಿಲ್ಲ ಸೇವಂತಿ. ನಾನು ಬದುಕಿದ್ರು ಸತ್ರು ಅದು ನಿನ್ ಜೊತೆನೆ. ನನ್ ಮೇಲೆ ಕೋಪನಾ? ನನ್ ಜೀವಕ್ಕೆ ಕಂಡಿರೋ ಪ್ರೀತಿ ನೀನು. ನಿನ್ನನ್ನೇ ಬಿಟ್ಬಿಡು ಅಂದ್ರೆ ಕೋಪ ಬರ್ದೇ ಇರುತ್ತಾ? ಹೇಳು ಸೇವಂತಿ, ಹೇಳು. ಅರೆಪ್ರಜ್ಞಾವಸ್ಥೆಯಲ್ಲೂ ನಿನಗರಿವಾಗ್ತಾ ಇದೆ ಇದರಿಂದ ನನಗೆ ಕೋಪ ಬರುತ್ತೆ ಅಂತ. ಆದ್ರೂ ಯಾಕಿಂತ ಪ್ರಯತ್ನ ಮಾಡ್ತಾ ಇದೀಯ ನೀನು? ಪ್ಲೀಸ್ ಸರ್, ನನ್ ಮೇಲೆ ಕೋಪ ಮಾಡ್ಕೋಬೇಡಿ. ನನ್ ಮಾತು ಕೇಳಿ ನೀವ್ ಇನ್ನೊಂದು ಮದ್ವೆ ಮಾಡ್ಕೊಳ್ಳಿ. ಇಲ್ಲ, ಇವಳಿ ವಿಷಯನ ಮನಸ್ಸಿಗೆ ತುಂಬಾ ಆಳವಾಗಿ ತಗೊಂಡ್ಬಿಟ್ಟಿದ್ದಾಳೆ. ಇವಳಿ ವಿಚಾರದಿಂದ ಹೇಗಾಚೆ ತರೋದು? ಕಣ, ಏನಾಯ್ತು? ಯಾಕೆ ಹೀಗೆ ಎದ್ರಕೊಂಡು ಕೂತಿದ್ಯಾ? ಕಣ, ನನಗಾಗ್ತಿಲ್ಲ ಕಣ. ನನಗೆ ತುಂಬಾ ಭಯ ಆಗ್ತಿದೆ. ಹುಚ್ಚಿಡಿತೇನೋ ಅಂತ ಅನಿಸ್ತಿದೆ. ಎಲ್ಲಿ ನೋಡಿದ್ರು ಅದೇ ಮಗು, ಅದೇ ನಗು. ನನಗೆ ಭಯ ಆಗ್ತಿದೆ. ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ. ಮಣಿ, ಯಾಕೆ ಹೀಗಾಗ್ತಿದೆ ನಿನಗೆ? ಯಾಕಂದ್ರೆ ಸೇವಂತಿ ಮಗು ಬದುಕಿದೆ. ಸೇವಂತಿ ಗರ್ಭನ ನೀನ್ ಕಿತ್ಕೊಂಡಿರ್ಬಹುದು, ಆದ್ರೆ ಅವಳ ಮಗುನ ಕಿತ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಬಿಡಲ್ಲ ನಿನ್ನ, ಬಿಡಲ್ಲ ನಿನ್ನ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಮಣಿ, ಏನಿದೆಲ್ಲ? ನನಗೆ ಭಯ ಆಗ್ತಿದೆ ಕರ್ಣ. ನನಗೆ ಈ ಸ್ಟ್ರೆಸ್ನ ತಡ್ಕೊಳಕ್ ಆಗ್ತಿಲ್ಲ. ಏನಾದ್ರೂ ಮಾಡ್ಕೊಂಡ್ಬಿಡ್ಲ ಅಂತ ಅನಿಸ್ತಾ ಇದೆ. ಮಣಿ ಪ್ಲೀಸ್ ಕಾಮ್ ಡೌನ್. ಈ ಫ್ಯಾನ್ ನೋಡ್ತಾ ಇದ್ರೆ ಇಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇದೆ. ಮಣಿ, ಈ ರೀತಿ ಮಾತೆಲ್ಲ ನಿನ್ ಬಾಯಲ್ಲಿ ಬರಬಾರ್ದು ಮಣಿ. ಬಾಯಿಂದ ಅಲ್ಲ ಕರ್ಣ, ಮನ್ಸಿಂದ ಬರ್ತಾ ಇದೆ. ಯಾವಾಗ ಏನಾಗುತ್ತೆ ಅನ್ನೋ ಭಯ. ನಾನಿಲ್ವಾ? ಏನೂ ಆಗಲ್ಲ, ನೀನ್ ಮಲ್ಕೋಬಾ. ಇಲ್ಲ ಇಲ್ಲ, ನಾನ್ ಮಲ್ಗಲ್ಲ. ಯಾಕೆ? ನನಗೆ ಭಯ ಆಗುತ್ತೆ ಕರ್ಣ. ಕಣ್ಣು ಮುಚ್ಚಿದ್ರೆ ಆ ಮಗುನೇ ಬರುತ್ತೆ, ನನ್ನ ಕೊಲ್ತೀನಿ ಅನ್ನತ್ತೆ. ಆ ರೀತಿ ಏನೂ ಆಗಲ್ಲ. ಪಕ್ಕದಲ್ಲಿ ನಾನಿಲ್ವಾ? ಇಲ್ಲ ಇಲ್ಲ, ನೀವು ಪಕ್ಕದಲ್ಲಿದ್ರು ಆ ಮಗು ಬರುತ್ತೆ, ನನ್ನ ಸಾಯಿಸ್ಬಿಡುತ್ತೆ. ಹಾಗೇನೂ ಆಗಲ್ಲ ಮಣಿ. ಬಾ, ನನ್ನ ತೊಡೆ ಮೇಲೆ ಮಲ್ಕೋಬಾ. ಇಲ್ಲ ಇಲ್ಲ, ನಾನ್ ಬರಲ್ಲ. ನನಗೆ ಭಯ ಆಗುತ್ತೆ. ನಾನಿಲ್ಲಿ ಯಾರನ್ನೂ ಬರೋದಕ್ಕೆ ಬಿಡಲ್ಲ. ನಾನು ಎಚ್ಚರವಾಗೇ ಇರ್ತೀನಿ. ಬಾ ಮಲ್ಕೋ. ನೀವು ಮಲಗಲ್ಲ ತಾನೆ? ಇಲ್ಲ ಮಣಿ. ನೀವು ಎಚ್ಚರವಾಗೇ ಇರ್ತೀರಾ? ಹಾ, ಹೌದು. ಆ ಮಗು ಬಂದ್ರೆ ನೋಡ್ತೀರಾ ಅಲ್ವಾ? ಹೌದು. ಸರಿ, ಹಾಗಿದ್ರೆ ನಾನು ಮಲಗ್ಲಾ? ಕಣ್ಮುಚ್ಕೊಂಡು ನೆಮ್ಮದಿಯಾಗಿ ಮಲ್ಕೋ. ಮಣಿ, ಏನಾಯ್ತು? ಮಣಿ, ಏನಾಯ್ತು? ಇಲ್ಲ, ನಾನು ಕಣ್ಮುಚ್ಚಲ್ಲ. ಯಾಕೆ?
ಕಣ್ಣು ಮುಚ್ಚಿದ್ರೆ ಆ ಮಗು ಬರುತ್ತೆ. ನಾನು ಹೀಗೆ ಇರ್ತೀನಿ. ಅಲ್ಲ, ಈ ಸೇವಂತಿಗೆ ಏನಾಗಿದೆ ಅಂತ ಅರ್ಜುನ್ ಕಂಡ್ರೆ ಪ್ರಾಣನೇ ಬಿಡ್ತಿದ್ಲು. ಅವನ್ಗೆ ಇನ್ನೊಂದ್ ಮದ್ವೆ ಮಾಡ್ಸಕ್ ಹೊರಟಿದ್ದಾಳೆ. ಅತ್ತೆ ಅವತ್ತೇ ಹೇಳಿಲ್ವಾ ಅವ್ಳು ತಲೆ ಕೆಡಿಸ್ತೀನಿ ಅಂತ? ಅವತ್ ಯಾವ್ದೋ ಹೆಂಗ್ಸ್ ಮನೆಗ್ ಬಂದಿದ್ದು. ಆ ಹೆಂಗ್ಸ್ ಯಾರನ್ನೋ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಇದೆಲ್ಲ ಸೇವಂತಿ ಮನ್ಸ್ ಮೇಲೆ ಪ್ರಭಾವ ಬಿದ್ದಿದೆ. ಅದೇನೇ ಆದ್ರೂ ಅರ್ಜುನನ ಕರ್ಣ ಸೇರ್ಕೊಂಡು ಸೇವಂತಿ ಮನ್ಸ್ನ ಬದಲಾಯಿಸ್ಬಿಟ್ಟಿರ್ತಾರಲ್ವಾ? ನನಗೂ ಅದೇ ಆಶ್ಚರ್ಯ ಆಗ್ತಿರೋದು. ಅವಳ ಅಮ್ಮನ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ಅರ್ಜುನ್ ಸರ್ಗೆ ನಾನು ಇನ್ನೊಂದು ಮದ್ವೆ ಮಾಡೋದಿಲ್ಲ ಅಂತ ಹೇಳದ್ಲಂತೆ. ಅಷ್ಟೇ ಯಾಕೆ, ದೇವ್ರೆ ಇನ್ನೊಂದು ಮದ್ವೆ ಮಾಡಿಸ್ಬೇಡ ಅಂತ ಹೂ ಕೊಟ್ಮೇಲೆ ಅವಳು ಮತ್ತೆ ಯಾಕೆ ಪ್ರಯತ್ನ ಕೈ ಹಾಕಿದ್ಲು ಅಂತ? ಯಾಕಂದ್ರೆ ಅದಕ್ಕೆ ನಾನೇ ಕಾರಣ. ಯಶೋದ, ಆ ದೇವ್ರು ಹೂವ ಕೊಡೋದಲ್ಲ, ಆ ಭಗವಂತನೇ ಪ್ರತ್ಯಕ್ಷ ಆದ್ರೂ ಆ ಸೇವಂತಿ ನಮ್ಮ ಅರ್ಜುನ್ಗೆ ಇನ್ನೊಂದು ಮದ್ವೆ ಮಾಡಿಸ್ತಾಳೆ. ಯಾಕೆಂದ್ರೆ ಆ ತರದೊಂದು ಬಾಂಬ್ ಹಾಕಿದೀನಿ ನಾನು. ಅಂತದೇನ್ ಮಾಡಿದೀರ ಅದಕ್ಕೆ? ಅದೇನಾಯ್ತು ಅಂದ್ರೆ ನೀನೇ ನನ್ನ ಪಾಲಿನ ದೊಡ್ಡ ತೊಂದ್ರೆ. ನನ್ ಮಗನ್ ನೋವಾಗುತ್ತೆ ಅಂತ ಹಲ್ ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಯಾಕೆ ಮತ್ತೆ ಬಂದು ನಮ್ಮನ್ನ ಸಾಯಿಸ್ತಾ ಇದೀಯಾ? ಹೋಗು, ಎಲ್ಲಾದ್ರೂ ಹೋಗಿ ಸತ್ತೋಗು. ನನ್ ಮಗನ್ ವಂಶ ಬೆಳಿಲಿಲ್ಲ ಅಂದ್ರೆ ಅದು ಕಾರಣ ನೀನು. ನನ್ ಮಗ ಸಂತಾನ ಇಲ್ದೆ ಸಾಯ್ಬಾರ್ದು. ಈ ಮನೆಗೆ ಅವಂದೇ ಮಗು ಬರ್ಬೇಕು. ತಾಯಿ ಸಮಾನವಾಗಿರೋ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಎಂಥದೇ ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ಗ್ ಮದ್ವೆ ಮಾಡೋ ಆಲೋಚನೆಯಿಂದ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಹೆಂಗೆ ಅಂದ್ರೆ ಸೇವಂತಿ ಅರ್ಜುನ್ಗೆ ಇನ್ನೊಂದು ಮದ್ವೆ ಮಾಡಿಸ್ತೀನಿ ಅಂತ ಸೇವಂತಿ ನಿಮಗ್ ಮಾತು ಕೊಟ್ಟಿದ್ದಾಳೆ ಅಂತ ಆಯ್ತು. ಅದಕ್ಕೆ ತಾನೇ ಅವಳು ಬಿಡದೆ ಪಟ್ಟಿ ಹಿಡ್ಕೊಂಡು ಕೂತಿರೋದು. ಸೂಪರ್ ಅತ್ತೆ ನೀವು. ಅರ್ಜುನ್ ಬಾವ ಕರ್ಣ ಬಾವ ಸೇರಿ ಎಲ್ಲಿ ನಮ್ ಪ್ಲಾನ್ ಹಾಳು ಮಾಡ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು. ಪೂಜಾ, ಅದು ನಾನಿರೋವರೆಗೂ ಸಾಧ್ಯನೇ ಇಲ್ಲ. ನನ್ಗೆ ಈ ಮನೇಲಿ ಇದ್ದಿದ್ದ ಬೆಲೆನ ಕಳೆದಿದ್ದಾಳಲ್ಲ, ಅವಳನ್ನ ಈ ಮನೆಯಿಂದ ಓಡಿಸೋವರೆಗೂ ನಾನು ನಿದ್ದೆ ಮಾಡಲ್ಲ.